ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ನೋಡಬೇಡಿ, ನಿಮ್ಮಿಂದ ನಮಗೂ ಸಪೋರ್ಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತೋದು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನೋಡಿ, ಶುಕ್ರವಾರ ನಾನು ತುಂಬಾ ಲೇಟ್ ಆಯಿತು, 3 ಗಂಟೆ ಆಯಿತು ಎಲ್ಲ ಮಾಡೋಷ್ಟೊತ್ತಿಗೆ. ಇವಾಗ ಪೂಜೆ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ನಾಷ್ಟನೇ ತಿಂದ್ಬಿಟ್ಟೆ ನಾವು ಪೂಜೆ ಮಾಡೋದು. ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಅದು ಯಾವಾಗೂ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ಬೆಳಗ್ಗೆನೇ ಎದ್ದು ಮಾಡೋಕ್ಕಾಗಲ್ಲ, ಯಾಕಂದರೆ ಇವಾಗ ಸ್ಕೂಲ್ ಬೇರೆ ರಜಾ ಇದೆ ಮಕ್ಕಳಿಗೆ. ಎದ್ದೇಳೋದೇ ಲೇಟು, ಮತ್ತು ಎದ್ದು ನಾಷ್ಟ ಮಾಡಿ ತಿನ್ನೋಷ್ಟೊತ್ತಿಗೆ 10:30 11 ಗಂಟೆ ಆಗುತ್ತೆ. ಇವತ್ತು ಬಾಗಿಲು ಮಾತ್ರ ಒರೆಸಿದ್ದೆ, ರಂಗೋಲಿ ಹಾಕಿದ್ದೆ, ಅರಿಶಿನ ಕುಂಕುಮ ಇಕ್ಕಿರಲಿಲ್ಲ. ಬಾಗಿಲೆಲ್ಲನೂ ಒರೆಸಿದ್ದೆ, ರಂಗೋಲಿ ಹಾಕಿದ್ದೆ, ಆದರೆ ಹೊಸ್ಲಿಗೆ ಅರಿಶಿನ ಕುಂಕುಮ ಇಕ್ಕಿರಲಿಲ್ಲ. ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಕ್ಕೊಂಡು ನಾನೊಂದು ತುಳಸಿ ಗಿಡ ತಗೊಬರಬೇಕು. ಅದು ಸ್ಟ್ಯಾಂಡ್ ಅಲ್ಲಿಂದ ಎತ್ಕೊಬಂದಿದ್ದೆ. ಇಲ್ಲಿ ಬಂದು ತಗೊಳ್ಳೋಣ ಅಂತ, ಸರಿ ತಗೊಂಡು ಬರೋಣ ಅಂತ ಹೋಗೋಕ್ಕೆ ಬಿಡುವಾಗಿಲ್ಲ. ನಮ್ಮ ಯಜಮಾನ್ರಿಗಂತೂ ಪಾಪ ಬಂದಾಗಿಂದ ಬಿಡುವಿಲ್ಲ. ಕೆಲಸ ಬಿಸಿಯಲ್ಲಿ ಚೆನ್ನೈಗೆ ಹೋಗಿದ್ದಾರೆ, ಅದಕ್ಕೆ ಏನು ತರೋಕ್ಕೆ ಟೈಮ್ ಆಗ್ತಾಯಿಲ್ಲ. ಪೂಜೆ ಎಲ್ಲ ಆಯಿತು. ಆಮೇಲೆ ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೇನು ಅಡುಗೆ ಮಾಡಿರಲಿಲ್ಲ, ರಾತ್ರಿ ಸೊಪ್ಪು ಸಾರು ಇತ್ತು, ಅದಕ್ಕೆ ಅನ್ನ ಮಾಡಿದ್ದೆ. ಮಕ್ಕಳೆಲ್ಲ ಅದನ್ನೇ ತಿಂದರು. ಮತ್ತು ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಊಟ ಮಾಡೋಕ್ಕೆ ಅಂದ್ಬಿಟ್ಟು ಮಕ್ಕಳು ಎಲ್ಲ ತಿನ್ಕೊಂಡಿದ್ರು. ನಾನು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಬಿಸಿ ಅನ್ನಕ್ಕೆ ಅಂದ್ಬಿಟ್ಟು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ಪೂಜೆ ಎಲ್ಲ ಆದಮೇಲೆ ಅಡುಗೆ ಮನೆಗೆ ಹೋದೆ. ಏನೂ ಇಲ್ಲ, ಸಿಂಪಲ್ಲಾಗಿ ಚಟ್ನಿ. ಅದು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ. ಇದು ಮುದ್ದೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಶಾರ್ಟ್ ವಿಡಿಯೋ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನೀವು ಟ್ರೈ ಮಾಡಿ, ತುಂಬಾ ಹಾಗೆ ಸ್ವಲ್ಪ ಚಟ್ನಿ ಮಾಡಿಕೊಂಡು ಇವಾಗ ಊಟ ಮಾಡಿ ಸಾಯಂಕಾಲಕ್ಕೆ ಮಾಡ್ಕೊಳ್ಳೋಣ. ಇವಾಗ ಒಂದು ಟೈಮ್ಗೆ ತಾನೇ ಅಂತ ಚಟ್ನಿ ಮಾಡಿಕೊಂಡೆ ಅರ್ಜೆಂಟ್ಗೆ, ಯಾಕಂದರೆ ತುಂಬಾ ಲೇಟ್ ಆಗಿತ್ತು ಮಧ್ಯಾಹ್ನ, ಅದಕ್ಕೋಸ್ಕರ. ಸರಿ, ನಮ್ಮ ಯಜಮಾನ್ರು ಬೇರೆ ಇಲ್ಲ ನೋಡಿ. 4 ಗಂಟೆ ಆಗಿದೆ ಸಾಯಂಕಾಲ. ಪೂಜೆ ಎಲ್ಲ ಮಾಡಿ ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಲ್ಲ, ಯಾಕಂದರೆ ಇವಾಗ ಸ್ಕೂಲ್ ರಜಾ ಇದೆಯಲ್ಲ, ಅದಕ್ಕೋಸ್ಕರ ಎದ್ದೇಳೋದೇ ಲೇಟು. ಎದ್ದಿದ ತಕ್ಷಣ ಬಾಗಿಲು ತೊಳೆದು ಎಲ್ಲ ಮಾಡೋಷ್ಟೊತ್ತಿಗೆ ಅದೇನೋ ಬೇಗ ಆಗುತ್ತೆ. ಮತ್ತು ಫೋನಲ್ಲಿ ವೀಡಿಯೋಗಳೆಲ್ಲ ಹಂಗೆ ಇದ್ವು, ಅದನ್ನು ಎಡಿಟ್ ಮಾಡೋಷ್ಟೊತ್ತಿಗೆ ಲೇಟಾಗುತ್ತೆ. ಲೇಟಾಗಿ ನಾಷ್ಟ ಮಾಡಿ ತಿನ್ನೋಷ್ಟೊತ್ತಿಗೆ 12 ಗಂಟೆ 10:30 ಆಗುತ್ತೆ. ಮತ್ತು ತಿಂದಿದ ತಕ್ಷಣ ಎಲ್ಲ ಮಾಡೋಷ್ಟೊತ್ತಿಗೆ 12 ಗಂಟೆ ಆಗುತ್ತೆ. 12 ಗಂಟೆಯಲ್ಲಿ ಪೂಜೆ ಮಾಡಬಾರ್ದು, ಮನೆ ಒರೆಸಬಾರ್ದು ಅಂತಾರೆ. ಅದಕ್ಕೋಸ್ಕರ 2 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಕೆಲಸ ಆಗಿ ಪೂಜೆ ಎಲ್ಲ ಆಗಿ ಇವಾಗ ಊಟ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಉಪ್ಮಾ ಮಾಡಿದ್ರಿ, ರಾತ್ರಿದು ಸೊಪ್ಪು ಸಾರಿತ್ತು, ಮಧ್ಯಾಹ್ನಕ್ಕೇನು ಅಡುಗೆ ಮಾಡಿಲ್ಲ. ಸೊಪ್ಪು ಸಾರೆಲ್ಲ ಮಕ್ಕಳು ತಿನ್ಕೊಂಡ್ರು, ನಮ್ಮ ಭಾವನ ಮಕ್ಕಳೆಲ್ಲ ಬಂದಿದ್ದರು. ಆಮೇಲೆ ನಾನು ಇವಾಗ ಚಟ್ನಿ ಮಾಡಿಕೊಂಡೆ. ಇದು ತುಂಬ ಚೆನ್ನಾಗಿರುತ್ತೆ, ತೋರಿಸ್ತೀನಿ ಬನ್ನಿ. ಅನ್ನಕ್ಕೆ ಮುದ್ದೆಗೆಲ್ಲ ಸೂಪರಾಗಿರುತ್ತೆ, ಚಪಾತಿ ರೊಟ್ಟಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ. ಇದು ಏನೂ ಇಲ್ಲ, ಸಿಂಪಲ್ಲಾಗಿ ಹಸಿ ಚಟ್ನಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, ಉಪ್ಪು, ಖಾರದ ಪುಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ನನಗಂತೂ ಟೇಸ್ಟಿಯಾಗಿ ಈ ಥರ ಬಾಯಿಗೆ ಇಟ್ಟೋದಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರ ಚಟ್ನಿ ಟ್ರೈ ಮಾಡಿ ಫ್ರೆಂಡ್, ತುಂಬಾ ಚೆನ್ನಾಗಿರುತ್ತೆ. ಜ್ವರ ಬಂದಾಗ, ಬಾಯಿ ಕೆಟ್ಟೋಗಿದ್ದಾಗ ಈ ಥರ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೈಡಿಗೆ ಏನಾನ ಇದ್ರೂ ಚೆನ್ನಾಗಿರುತ್ತೆ. ಇವಾಗೇನೂ ಇಲ್ಲ, ಸಾಯಂಕಾಲ ಏನಾನ ಮಾಡಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೆನ್ನೆ ಮನೆ ಹೆಂಗಿತ್ತು, ಇವತ್ತು ಹೆಂಗೈತೆ ನೋಡಿಸ್ತೀನಿ ಬನ್ನಿ, ತೋರಿಸ್ತೀನಿ. ನೆನ್ನೆ ಅಂತೂ ತುಂಬಾ ಎಲ್ಲ ನೋಡಿ, ಅದೆಲ್ಲ ಫುಲ್ಲು ಗೋಣಿಗಳು ಖಾಲಿ ಮಾಡಿದ್ದೀನಿ. ಪಾಪ ಇದೆಲ್ಲ ಖಾಲಿ ಮಾಡೋದು, ಕ್ಲೀನ್ ಮಾಡೋದು, ಎಲ್ಲ ಎತ್ತಿಕ್ಕೋದು, ಬಟ್ಟೆ ಎಲ್ಲ ಎತ್ತಿಕ್ಕೋದು ಯಾವಾಗ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ನೆನ್ನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದಕ್ಕೆ ಇವತ್ತು ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಮಾಡಿದ್ದಕ್ಕೆ ಸರಾಯಿತು. ಎಲ್ಲ ಬಾಕಿ ಇದ್ದಿದ್ರೆ ಸಾಯಂಕಾಲ ಎಷ್ಟೊತ್ತು ಆದ್ರೂ 8 ಗಂಟೆ ಆಯಿತು ಎಲ್ಲ ಮಾಡೋಷ್ಟೊತ್ತಿಗೆ. ಇವಾಗೂ ಅಷ್ಟೇ ಮಂಚನ ಈ ರೂಮಲ್ಲಿ ಹಾಕಿದ್ದೀರಿ.
ಮಂಚನ ಮಕ್ಕಳು ಈ ರೂಮಲ್ಲಿ ಹಾಕಿದ್ರಿ. ಮಂಚ ಒಂದೇ ಸಾಕು ಫ್ರೆಂಡ್ಸ್. ನಾವು ಬೆಡ್ ತಗೊಬಂದು ನೋಡಿ ಎಷ್ಟು ಬಟ್ಟೆ ಇದೆ. ನಮಗಿಂತ ಜಾಸ್ತಿ ಅವ್ರ ಬಟ್ಟೆನೇ ಇದೆ. ಮೇಲೆ ಕಬೋರ್ಡ್ ಇದ್ದಾವೆ, ಅದರಲ್ಲೆಲ್ಲ ಹಾಕಬೇಕು. ಅಲ್ಲಿ ಬುಕ್ಸ್ ಒಂದು ಬ್ಯಾಗ್ ಇದೆ, ಅಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಚೆನ್ನಾಗಿ ಎಲ್ಲ ಜೋಡಿಸಿದ್ದು ಆಯಿತು. ಜೋಡಿಸೋಷ್ಟೊತ್ತಿಗೆ ರಾತ್ರಿ ಸಮಾಧಾನ ಅನಿಸ್ತು. ಇವಾಗ ನೀಟಾಗಿದೆ. ನಿನ್ನೆ ಅಂತೂ ಕಿಚನ್ನು ರೂಮು ಎಲ್ಲ ನೋಡೋಕ್ಕೆ ಆಗಿಲ್ಲ. ಇವಾಗ ನೋಡಿ ತುಂಬ ನೀಟಾಗಿ ಎಲ್ಲ ಜೋಡಿಸಿದ್ದಾಗೈತೆ. ನಿನ್ನೆ ಹೆಂಗಿತ್ತು ಇವತ್ತು ಹೆಂಗಿದೆ, ತುಂಬ ಚೆನ್ನಾಗಿದೆ. ಹುಣಸೆ ಹಣ್ಣಿನ ತುಂಬ ಇದೆ ಗೋಣಿಯಲ್ಲಿ, ಎತ್ತು ತುಂಬ ಹಾಕಬೇಕು. ಮತ್ತು ಇದು ಗಾಜಿಂದು ಬೇರೆ ಚೇಂಜ್ ಮಾಡಬೇಕು, ಅದು ಚೇಂಜ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ರಾತ್ರಿ ಗಂಟೆ ಏನೆಲ್ಲ ನಡೀತೆ ನಿಮ್ಮಲ್ಲಿ ಶೇರ್ ಮಾಡ್ಕೊತೀನಿ. ಸಾಯಂಕಾಲ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಸಾಯಂಕಾಲ ಸ್ವಲ್ಪ ಚಟ್ನಿ ಇತ್ತು, ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಟೊಮಟೊ ಗೊಜ್ಜು ಮಾಡಿಕೊಂಡೆ. ಚಪಾತಿ ಈ ಥರ ಫ್ರೆಂಡ್ಸ್ ಫೋಲ್ಡ್ ಮಾಡಿ ಉಜ್ಕೊಂಡ್ರೆ ಲೇಯರ್ ಆಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ. ನಮ್ಮ 3 ಜನನೇ ಮಕ್ಕಳು ನಾನು 3 ಜನ ಅಷ್ಟೇ. ಅದಕ್ಕೋಸ್ಕರ ಒಂದು 5-6 ಚಪಾತಿ ಮಾಡ್ಕೊಂಡ್ರಿ. ಈ ಥರ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್.